ವೀಕ್ಷಕರೇ ನಮಸ್ಕಾರ. ಎಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಈ ಒಂದು ಸಂದರ್ಭದಲ್ಲಿ ನಾನು ರಕ್ಷಾಬಂಧನದ ಕುರಿತು ಒಂದು ಪುಟ್ಟ ಕವನವನ್ನು ರಚಿಸಿದ್ದೇನೆ. ಅದನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಕವನದ ಶೀರ್ಷಿಕೆ ಕಾಯುವರಾರು ಕೊಲ್ಲುವರಾರು, ಕಾಯುವರಾರು ಕೊಲ್ಲುವರಾರು. ಬೇಕಿದೆ ರಕ್ಷಣೆ ನನ್ನಿಂದ ನಿನಗೆ, ನಿನ್ನಿಂದ ನನಗೆ. ಬೇಕಿದೆ ರಕ್ಷಣೆ ನನ್ನಿಂದ ನಿನಗೆ, ನಿನ್ನಿಂದ ನನಗೆ. ಅವರಿಂದ ಇವರಿಗೆ, ಇವರಿಂದ ಅವರಿಗೆ, ಅವರಿಂದ ಇವರಿಗೆ, ಇವರಿಂದ ಅವರಿಗೆ. ಪ್ರೀತಿಯ ಹೆಸರಲ್ಲಿ ನಡೆಯುತ್ತಿದೆ ವಂಚನೆ, ಪ್ರೀತಿಯ ಹೆಸರಿನಲ್ಲಿ ನಡೆಯುತ್ತಿದೆ ವಂಚನೆ. ಭಾವನೆಗಳ ತಾಕಲಾಟದಿ ದಿನನಿತ್ಯ ಯೋಚನೆ, ಭಾವನೆಗಳ ತಾಕಲಾಟದಿ ದಿನನಿತ್ಯ ಯೋಚನೆ. ಕೊಲ್ಲುವರಾರು ಕಾಯುವರಾರು, ಕೊಲ್ಲುವರಾರು ಕಾಯುವರಾರು ಅರಿಯದಾಗಿದೆ, ಕೊಲ್ಲುವರಾರು ಕಾಯುವರಾರು ಅರಿಯದಾಗಿದೆ. ರಕ್ಷಾಬಂಧನದಿ ಸಮಯದಿ ರಕ್ಕಸರ ಸೆರೆಯಾಗಬೇಕಿದೆ, ರಕ್ಷಾಬಂಧನದಿ ಸಮಯದಿ ರಕ್ಕಸರ ಸೆರೆಯಾಗಬೇಕಿದೆ. ಸಂಬಂಧಗಳ ಕೊಂಡಿ ಬಲವಾಗಬೇಕಿದೆ, ಸಂಬಂಧಗಳ ಕೊಂಡಿ ಬಲವಾಗಬೇಕಿದೆ. ಧನ್ಯವಾದಗಳು ವೀಕ್ಷಕರೇ. ಸಮಾಜದಲ್ಲಿ ನಡೀತಾ ಇರತಕ್ಕಂತಹ ಹಲವಾರು ಘಟನೆಗಳಿಂದ ನನಗೆ ಘಟನೆಗಳನ್ನು ನೋಡಿದಾಗ ಪ್ರೀತಿ ಪ್ರೇಮದ ಹೆಸರಲ್ಲಿ ದೋಖಾ, ಹಾಗೆಯೇ ಪತಿಯಿಂದ ಪತ್ನಿಗೆ, ಪತ್ನಿಯಿಂದ ಪತಿಗೆ ವಂಚನೆ, ಅವ್ರನ್ನ ಕೊಲ್ಸೋದು, ಇವರು ಅವ್ರನ್ನ ಕೊಲ್ಸೋದು, ಇವ್ರನ್ನ ಕೊಲ್ಸೋದು, ಕೊನೆಗೆ ಮಕ್ಕಳಿಂದ ತಂದೆ ತಾಯಿಗಳಿಗೆ ರಕ್ಷಣೆ ಇಲ್ಲದಿರ್ತಕ್ಕಂಥದ್ದು, ತಂದೆಯಿಂದಲೇ ತಾಯಿಯಿಂದಲೇ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥದ್ದು, ಇದೆಲ್ಲವನ್ನು ನೋಡಿದಾಗ ಸಾಕಷ್ಟು ಒಂದು ರೀತಿ ತಲ್ಲಣ ಉಂಟಾಗ್ಬಿಡುತ್ತೆ. ಏನು ಸಂಬಂಧ ಅಂದರೆ ಏನು, ಪ್ರೀತಿ ಅಂದರೆ ಏನು, ಪ್ರೇಮ ಅಂದರೆ ಏನು, ಇದಕ್ಕೆಲ್ಲ ಬೆಲೆನೇ ಇಲ್ವಾ, ಅರ್ಥವೇ ಇಲ್ವಾ, ಹಾಗೆಲ್ಲ ಅನಿಸ್ಬಿಡುತ್ತೆ. ಆ ಒಂದು ಯೋಚನೆಯಲ್ಲಿ ಇದ್ದಾಗ ಈ ಒಂದು ಪುಟ್ಟ ಕವನವನ್ನು ನಾನು ರಚಿಸಿದ್ದೇನೆ. ಎಲ್ಲರೂ ಪ್ರೋತ್ಸಾಹಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಎಲ್ಲರನ್ನೂ ರಕ್ಷಿಸುವ ಒಂದು ಪ್ರಯತ್ನವನ್ನು ಮಾಡೋಣ ಅಲ್ವಾ. ಪ್ರಾಮಾಣಿಕ ಪ್ರಯತ್ನ ನಮ್ಮದಾಗಿರಲಿ. ನಮ್ಮ ಸುತ್ತಲಿನಲ್ಲಿ ಇರ್ತಕ್ಕಂಥವ್ರಿಗೆ ನಮ್ಮ ರಕ್ಷಣೆ ಅತ್ಯಂತ ಅಗತ್ಯವಾಗಿ ಇದ್ದೇ ಇರುತ್ತೆ. ಹಾಗಾಗಿ ನಾವೆಲ್ಲರೂ ಪರಸ್ಪರ ರಕ್ಷಣೆಯನ್ನು ಮಾಡಿಕೊಳ್ಳೋಣ ಅಂತ ಹೇಳ್ತಾ ಧನ್ಯವಾದಗಳು.